ಹಂಸಲೇಖ ಅವರ ಹಾಡುಗಳಿದ್ಬಿಟ್ರೆ ಸಾಕು, ಆ ಸಿನಿಮಾ ಸಕ್ಸಸ್ ಆಗೋಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಆ ವರ್ಷ 2ನೇ ಅತಿ ಹೆಚ್ಚು ಗಳಿಕೆ ಮಾಡಿದಂತಹ ಸಿನಿಮಾ ಅಂಜದ ಗಂಡು. ಮೊದಲನೇ ದಿನ ಹಲವು ಕ್ಯಾಸೆಟ್ ಅಂಗಡಿಗಳಲ್ಲಿ ಕ್ಯಾಸೆಟ್ ಸಂಪೂರ್ಣವಾಗಿ ಮಾರಾಟ ಆಗ್ಬಿಡುತ್ತೆ. ಅಂಜದ ಗಂಡು ಸಿನಿಮಾ ಹಂಸಲೇಖ ಮತ್ತು ರವಿಚಂದ್ರನ್ ಕಾಂಬಿನೇಷನ್ನ 4ನೇ ಸಿನಿಮಾ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಭಿನಯದ ಅಂಜದ ಗಂಡು ಈ ಸಿನಿಮಾ 1988ರಲ್ಲಿ ರಿಲೀಸ್ ಆಗುತ್ತೆ. ಆ ವರ್ಷ ರವಿಚಂದ್ರನ್ ಅವರ 2 ಸಿನಿಮಾಗಳು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಒಂದು ರಣಧೀರ, ಮತ್ತೊಂದು ಅಂಜದ ಗಂಡು. ರಣಧೀರ ಸಿನಿಮಾ 88ನೇ ಇಸ್ವಿಯ ಆರಂಭದಲ್ಲೇ ರಿಲೀಸ್ ಆಗುತ್ತೆ. ಪ್ರೇಮಲೋಕವನ್ನು ಮೀರಿಸಿದಂಥ ಕಲೆಕ್ಷನ್ ರಣಧೀರದಲ್ಲಾಗುತ್ತೆ. ಮಧ್ಯಭಾಗದಲ್ಲಿ ಅಂಜದ ಗಂಡು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕೂಡ ಆ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅನ್ನಿಸ್ಕೊಳ್ಳುತ್ತೆ. ಅಂಜದ ಗಂಡು ಸಿನಿಮಾ ಹಂಸಲೇಖ ಮತ್ತು ರವಿಚಂದ್ರನ್ ಕಾಂಬಿನೇಷನ್ನ 4ನೇ ಸಿನಿಮಾ. ಮೊದಲನೇದು ಪ್ರೇಮಲೋಕ, 2ನೇದು ಸಂಗ್ರಾಮ, 3ನೇದು ರಣಧೀರ, 4ನೇದು ಅಂಜದ ಗಂಡು. ಅಂಜದ ಗಂಡು ಆ ವರ್ಷ ಆ ಸಿನಿಮಾದ ಹಾಡುಗಳು ಜನಗಳನ್ನು ಯಾವ ರೀತಿ ಹುಚ್ಚೆಬ್ಬಿಸ್ಬಿಡ್ತು ಅಂದರೆ, ಹಂಸಲೇಖ ರವಿಚಂದ್ರನ್ ಕಾಂಬಿನೇಷನ್ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ. ಅವರಿಬ್ಬರ ಕಾಂಬಿನೇಷನಲ್ಲಿ ಬರುವಂಥ ಹಾಡುಗಳಿಗೆ ಜನ ಕಾಯ್ಕೊಂಡು ಕೂತಿರ್ತಾರೆ. ಅಂತಹ ಒಂದು ದಿನಗಳು ಶುರು ಆಗಿಬಿಟ್ಟಿರ್ತದೆ. ಅಂತಹ ಟೈಮ್ನಲ್ಲಿ ರಣಧೀರ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ರಣಧೀರ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಹೀಗಾಗಿ ಅಂಜದ ಗಂಡು ಸಿನಿಮಾದ ಹಾಡುಗಳ ಬಗ್ಗೆನೇ ಕ್ರೇಜ್ ಶುರು ಆಗಿಬಿಟ್ಟಿರ್ತದೆ. ಯಾವ ರೀತಿ ಬರುತ್ತೆ ಹಾಡುಗಳು ಅಂತ. 6 ಹಾಡುಗಳು, ಅದ್ಭುತವಾದ ಟ್ಯೂನ್ಸು, ಅದ್ಭುತವಾದ ಸಾಹಿತ್ಯ. ಅಂಜದ ಗಂಡು ಸಿನಿಮಾದ ಕ್ಯಾಸೆಟನ್ನು ಪಡೆಯೋದಕ್ಕೆ ಜನಗಳು ಕ್ಯಾಸೆಟ್ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತು ಆ ಸಿನಿಮಾದ ಕ್ಯಾಸೆಟ್ಗಳನ್ನು ಕೊಂಡ್ಕೋತಾರೆ. ಮೊದಲನೇ ದಿನ ಹಲವು ಕ್ಯಾಸೆಟ್ ಅಂಗಡಿಗಳಲ್ಲಿ ಕ್ಯಾಸೆಟ್ ಸಂಪೂರ್ಣವಾಗಿ ಮಾರಾಟ ಆಗ್ಬಿಡುತ್ತೆ. ಮತ್ತೆ ಕ್ಯಾಸೆಟ್ ಬೇಕು ಅಂತ ಡಿಮ್ಯಾಂಡ್. ಮನೆಯಲ್ಲಿ ಆ ಸಾಂಗ್ಗಳನ್ನು ಪದೇ ಪದೇ ಕೇಳಿಕೊಂಡು ಖುಷಿ ಪಡ್ತಾರೆ. ಮತ್ತು ಆ ಸಿನಿಮಾ ಹಾಡುಗಳೇ ಇಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಅಂತ ಜನಗಳಿಗೆ, ಅಭಿಮಾನಿಗಳಿಗೆ ನಂಬಿಕೆ. ಅದು ತಮಿಳಿನ ತಂಬಿಕು ಎಂದ ಊರು ಅಂತ ರಜನಿಕಾಂತ್ ಅವರು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾದ ರೀಮೇಕು. ಆ ಸಿನಿಮಾಲಿ ಅತ್ಯದ್ಭುತ ಯಶಸ್ಸನ್ನು ಕಂಡಿರುತ್ತೆ. ಅದನ್ನು ಇಲ್ಲಿ ರೀಮೇಕ್ ಮಾಡಬೇಕು ಅಂತೇಳಿ BN ಗಂಗಾಧರ್ ಅವರು ತೀರ್ಮಾನ ಮಾಡ್ಕೋತಾರೆ. ರೀಮೇಕ್ ರೈಟ್ಸನ್ನು ತಂದು ರವಿಚಂದ್ರನ್ ಅವ್ರನ್ನ ನಾಯಕರಾಗಿ ಆಯ್ಕೆ ಮಾಡ್ಕೋತಾರೆ ಮತ್ತು ನಿರ್ದೇಶಕರಾಗಿ ಹಿರಿಯ ನಿರ್ದೇಶಕ ರೇಣುಕಾ ಶರ್ಮಾ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ರೇಣುಕಾ ಶರ್ಮಾ ಅವರು ನಮ್ಮ ಊರ ದೇವತೆ ಅಂತ ಒಂದು ಸಿನಿಮಾ ಬಂದಿರುತ್ತೆ. ಅದಾದಮೇಲೆ 2 ವರ್ಷ ಅವರು ಯಾವುದೇ ಸಿನಿಮಾವನ್ನು ನಿರ್ದೇಶನ ಮಾಡಿರೋದಿಲ್ಲ. ಅವರಿಗೆ ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸ್ತಾರೆ. ರೇಣುಕಾ ಶರ್ಮಾ ನಿರ್ದೇಶನದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ರವಿಚಂದ್ರನ್ ಅವರಿಗೆ ಮತ್ತೊಂದು ಬ್ರೇಕನ್ನು ಕೊಡ್ತಾರೆ ಅನ್ಬೋದು. ಯಾಕಂದರೆ ಪ್ರೇಮಲೋಕ ಮತ್ತು ರಣಧೀರ ಈ 2 ಸಿನಿಮಾದ ನಿರ್ದೇಶಕರು ರವಿಚಂದ್ರನ್ ಅವರೇ. ಆ 2 ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಅದರ ಮಧ್ಯದಲ್ಲಿ ಬಂದಂತಹ ಸಂಗ್ರಾಮ, ಅದು KV ರಾಜ್ ಅವರು ಡೈರೆಕ್ಟರ್. ಅದು ಅಷ್ಟು ದೊಡ್ಡ ಹಿಟ್ ಅನ್ಸ್ಕೊಂಡಿರಲ್ಲ. ಈಗ ಅಂಜದ ಗಂಡು ಸಿನಿಮಾ ರೇಣುಕಾ ಶರ್ಮಾ ಅವರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಆಗ ಕೆಲವರು ಹೇಳ್ತಾರಂತೆ, ಅಂಜದ ಗಂಡು ಸಿನಿಮಾಗೂ ರವಿಚಂದ್ರನ್ ಅವ್ರನ್ನೇ ಡೈರೆಕ್ಟರ್ ಮಾಡಿದ್ರೆ ಆಗೋಗ್ತಿತ್ತಲ್ಲ, BN ಗಂಗಾಧರು, ರೇಣುಕಾ ಶರ್ಮಾ ಹಿರಿಯ ನಿರ್ದೇಶಕರು, ಅವರು ರವಿಚಂದ್ರನ್ ಅವ್ರಿಗೆ ಅಡ್ಜಸ್ಟ್ ಆಗ್ತಾರೆ ಅಂತೆಲ್ಲ ಕೆಲವರು ಮಾತಾಡ್ಕೋತಾರಂತೆ. ಆದರೆ ರವಿಚಂದ್ರನ್ ಅವ್ರನ್ನ ಡೈರೆಕ್ಟರ್ ಆಗಿ ಮಾಡಿದ್ರೆ ತುಂಬ ಹಣ ಖರ್ಚು ಮಾಡಬೇಕಾಗತ್ತೆ. ಅವರ ಪ್ಲ್ಯಾನಿಂಗೇ ಬೇರೆ ಥರ ಇರುತ್ತೆ. ಅದಕ್ಕೆ ನಾವು ಸ್ಪಂದಿಸಬೇಕಾಗತ್ತೆ. ರೇಣುಕಾ ಶರ್ಮಾ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ರೇಣುಕಾ ಶರ್ಮಾ ಅಂಜದ ಗಂಡು ಸಿನಿಮಾವನ್ನು ಅದ್ಭುತವಾಗಿ ನಿರ್ದೇಶನ ಮಾಡಿ ಸೈ ಅನ್ನಿಸ್ಕೋತಾರೆ. ಆ ವರ್ಷ ಅಂಜದ ಗಂಡು ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅನ್ನಿಸ್ಕೊಳ್ಳುತ್ತೆ. ರಣಧೀರ ಸಿನಿಮಾ ಅತಿ ಹೆಚ್ಚು ಸಂಪಾದನೆ ಮಾಡಿದಂತಹ ಸಿನಿಮಾ ಅಂತ ಅನಿಸ್ಕೊಂಡಿತ್ತು. ಆ ವರ್ಷ 2ನೇ ಅತಿ ಹೆಚ್ಚು ಗಳಿಕೆ ಮಾಡಿದಂತಹ ಸಿನಿಮಾ ಅಂಜದ ಗಂಡು ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಥರ ಹೌಸ್ಫುಲ್ಲು. ಮೈಸೂರಿನಲ್ಲಿ ಪ್ರಭಾ ಥಿಯೇಟ್ರು, ಕಪಾಲಿ ಮತ್ತು ಪ್ರಭಾ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆ ಸಿನಿಮಾ 12ನೇ ವಾರದಲ್ಲೂ ತುಂಬಿದ ಗ್ರಹಗಳಲ್ಲಿ ಪ್ರದರ್ಶನವಾಗ್ತಾ ಇರುತ್ತೆ. ಅಂತಹ ಒಂದು ಹುಚ್ಚೆಬ್ಬಿಸ್ಬಿಡುತ್ತೆ ಅಂಜದ ಗಂಡು. ಅಂಜದ ಗಂಡು ಸಿನಿಮಾದ ನಾಯಕಿ ಖುಷ್ಬು ಅವರೇ ಮಾಡಿರ್ತಾರೆ. ರಣಧೀರದಲ್ಲಿ ಖುಷ್ಬು ಮತ್ತು ರವಿಚಂದ್ರನ್ ಇವರಿಬ್ಬರ ಕಾಂಬಿನೇಷನ್ ಭರ್ಜರಿ ವರ್ಕೌಟ್ ಆಗಿರುತ್ತೆ. ಈ ಸಿನಿಮಾದಲ್ಲೂ ಅದೇ ನಾಯಕಿನ ಆಯ್ಕೆ ಮಾಡ್ಕೋತಾರೆ. ಇದು ಕೂಡ ಅಭಿಮಾನಿಗಳಿಗೆ ರಿಲೀಸ್ಗೂ ಮುಂಚೆ ಕ್ರೇಜ್ ಕ್ರಿಯೇಟ್ ಮಾಡಿದ್ದು. ಅಂಜದ ಗಂಡು ಸಿನಿಮಾದಲ್ಲೂ ಖುಷ್ಬು ಅವ್ರು ಮಾಡ್ತಾಯಿದ್ದಾರೆ ಅಂದರೆ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಇದರಲ್ಲೂ ಕೂಡ ಖುಷ್ಬು ಮತ್ತು ರವಿಚಂದ್ರನ್ ಅವರ ಹಾಡುಗಳನ್ನು ನೋಡಿ ನಾವು ಎಂಜಾಯ್ ಮಾಡ್ಬೋದು ಅಂದ್ಕೊಂಡಿರ್ತಾರೆ. ಅದೇ ರೀತಿ ಆ ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರಪ್ರೇಮಿಗಳು ಎಂಜಾಯ್ ಮಾಡ್ತಾರೆ. ಹಳ್ಳಿಗಳಲ್ಲೂ ಅಂಜದ ಗಂಡು ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣುತ್ತೆ. ಹಳ್ಳಿಗಳಲ್ಲೂ ಜನ ಗುಂಪು ಕಟ್ಕೊಂಡು ಆ ಸಿನಿಮಾವನ್ನು ನೋಡ್ತಾರೆ. ಟೆಂಟ್ಗಳಲ್ಲೂ ಕೂಡ ಅಂಜದ ಗಂಡು ಸಿನಿಮಾ ಭರ್ಜರಿ ಕಲೆಕ್ಷನನ್ನು ಮಾಡುತ್ತೆ. ಆ ವರ್ಷ ರವಿಚಂದ್ರನ್ ಅವರು 2 ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಆಗ ಅವರಿಗೆ ಮತ್ತಷ್ಟು ಹೊಸತನವಾಗಿನ ಸಿನಿಮಾವನ್ನು ತೆಗಿಬೇಕು ಅಂತ ಉತ್ಸಾಹ ಬರುತ್ತೆ. ಆಗ ಅವರು ಕಿಂದರಿ ಜೋಗಿಯನ್ನು ಕೈಗೆತ್ಕೋತಾರೆ. ಆದರೆ ಕಿಂದರಿ ಜೋಗಿ ಸಿನಿಮಾ ಹೇಳಿಕೊಳ್ಳುವಂತಹ ಯಶಸ್ಸು ಕಾಣೋದಿಲ್ಲ, ಫ್ಲಾಪ್ ಆಗಿಬಿಡುತ್ತೆ. ಮತ್ತು ಅಂಜದ ಗಂಡು ಸಿನಿಮಾದ ಹಾಡುಗಳು
ಆ ಸಿನಿಮಾದ ಅತ್ಯದ್ಭುತ ಯಶಸ್ಸಿನ ಹಿಂದೆ ಆ ಸಿನಿಮಾದ ಹಾಡುಗಳು ಮತ್ತು ಸಂಗೀತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಹಂಸಲೇಖ ಅವರು ಹಾಡು ಬರೆದಿರೋದ್ರ ಜೊತೆಗೆ ವಿ ಮನೋಹರ್ ಅವರು ಕೂಡ ಹಾಡುಗಳನ್ನು ಬರೆದಿರ್ತಾರೆ. ವಿ ಮನೋಹರ್ ಅವರು ಹಂಸಲೇಖ ಅವರ ಶಿಷ್ಯ. ಅಂಜದ ಗಂಡು ಸಿನಿಮಾದ ಹಾಡುಗಳು ಯಾವ ರೀತಿ ಅಭಿಮಾನಿಗಳಿಗೆ ಉಚ್ಚೆಬ್ಬಿಸ್ಬಿಡ್ತು ಅಂದರೆ, ಅಲ್ಲಿಂದ ಹಂಸಲೇಖ ಅವರು ಮತ್ತಷ್ಟು ಉತ್ತಂಗಕ್ಕೆ ಏರ್ಬಿಡ್ತಾರೆ. ಅವರ ಕಾಲ್ ಶೀಟ್ ಸಿಗೋದೇ ದುಸ್ತರ ಆಗ್ಬಿಡುತ್ತೆ. ಅಂತಹ ಲೆವೆಲ್ಗೆ ತಲುಪಿಬಿಡ್ತಾರೆ ಹಂಸಲೇಖ ಅವರ ಹಾಡುಗಳಿದ್ಬಿಟ್ರೆ ಸಾಕು, ಆ ಸಿನಿಮಾ ಸಕ್ಸಸ್ ಆಗೋಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದ ನಿರ್ಮಾಪಕರು, ನಿರ್ದೇಶಕರು ಅಂತಹ ಒಂದು ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಅವರ ಮನೆ ಮುಂದೆ ಪ್ರೊಡ್ಯೂಸರ್ಸು ಸಾಲುಗಟ್ಟಿ ನಿಲ್ಲುವಂತಹ ದಿನಗಳು ತಕ್ಷಣವೇ ಬಂದ್ಬಿಡುತ್ತೆ. ಅದಕ್ಕೆ ಕಾರಣವಾಗಿದ್ದು ಪ್ರೇಮಲೋಕ, ರಣಧೀರ, ಅಂಜದ ಗಂಡು ಇಂತಹ ಸಿನಿಮಾಗಳು. ಅದಾದಮೇಲೆ ಹಂಸಲೇಖ ಅವರು ಅದೇ ವರ್ಷ ಅಣ್ಣವರ ಬ್ಯಾನರ್ನಲ್ಲಿ ಕೆಲಸ ಮಾಡ್ತಾರೆ. ಅದು ರಣರಂಗ. ಅದು ಕೂಡ ಅತ್ಯದ್ಭುತ ಹಾಡುಗಳನ್ನು ಕೊಟ್ಟಿರ್ತಾರೆ. ಅಲ್ಲಿಂದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಂಸಲೇಖ ಅವರ ಜಮಾನ ಶುರು ಆಗುತ್ತೆ. ಹಂಸಲೇಖ ಅವರು ಹಲವು ವರ್ಷಗಳ ಕಾಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡಿದ್ರು ಅಂತಲೇ ಹೇಳಬಹುದು.